ಆಗುತ್ತೆ. ಅವ್ರು ಕೊಡ್ತಾ ಹೋಗ್ತಾರೆ. ಬೈ ಚಾನ್ಸ್ ಅದು ಹಿಂಗಿರುತ್ತೆ ಅಥವಾ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂದರೆ ಊಟ ಮಾಡಿದಾಗ ನೀವು ಡೈರೆಕ್ಷನ್ ಚೇಂಜ್ ಮಾಡಬೇಕಲ್ವಾ? ಹಿಂಗೆ ಚೇಂಜ್ ಮಾಡಬೇಕು ಡೈರೆಕ್ಷನ್ ಅಂದರೆ ಸೋನು ಹೇಳ್ಬೇಕು ಬಾಯಲ್ಲಿ ರೈಟ್ ಲೆಫ್ಟ್ ಎನಿವೇ ಓಕೆ ನಾನು ಮಿಸ್ ಮಾಡ್ತೀನಿ ಆ ಕಡೆ ಕೊಟ್ಟರೆ ಸ್ವಲ್ಪ ಹುಷಾರಾಗಿ ನೀವು ಗೊತ್ತಾಗ್ತಿ ಆಗ್ಬೇಕು ನೀವು ಕೈ ತೋರಿಸಿ ಯಾರು ಉತ್ಸವದ ಅಂಗವಾಗಿ ನಮ್ಮದು ಪಥಸಂಚಲನ ಇರುತ್ತೆ. ಆ ಪಥಸಂಚಲನಕ್ಕೆ ಒಂದು ಸಿದ್ಧತೆ ಅಥವಾ ಒಂದು ತಯಾರಿ ಅನ್ನೋ ಥರ ನಾವು ಒಂದು ವಾರ ಅದು ಒಂದು 15 ದಿನಕ್ಕೆ ಮುಂಚೆ ಈ ಸಮತ ಅಭ್ಯಾಸ ಶುರು ಮಾಡ್ತೀವಿ. ಇವತ್ತು ಈ ಸರ್ತಿ ಯಾವ ತಾರೀಕಿದೆ ಅನ್ನೋದು ನಮಗಿನ್ನೂ ಡೇಟ್ ಗೊತ್ತಿಲ್ಲ. ಹಾಗಾಗಿ ಆದರೂ ಎಲ್ಲರೂ ಗಣವೇಶದಲ್ಲಿ ಸೊ ಎಲ್ಲರೂ ಗಣವೇಶದಲ್ಲಿ ಇರೋದರಿಂದ ಚಿಕ್ಕದಾಗಿ ಒಂದು ಸಮತ ಅಭ್ಯಾಸ ಮಾಡುವ ಆಯ್ತಾ ಕಾಲುಗಳು ಸರಿ ಇದೆಯಾ ಅನ್ನೋಂತ ನೋಡ್ಕೊಳ್ಳಿ ಎಲ್ಲರೂ. ಆರಾಮ ಗಣ ತಕ್ಷ ಸಂಚಲನ ಅಭ್ಯಾಸ ಮಾಡೋಣ. ಮುಂದೆ 8 ಹೆಜ್ಜೆ ಹೋಗ್ಬೇಕು. ನಾನು ಸ್ತವ ಕೊಡ್ತೀನಿ ನಿಲ್ಬೇಕು. ಮತ್ತೆ ಅರ್ಧ ವೃತ್ತ ಮಾಡಿ ಮತ್ತೆ ಮುಂದೆ 8 ಹೆಜ್ಜೆಗೆ ನಾನು ಆಜ್ಞೆ ಕೊಡ್ತೀನಿ. ಆಗ 8 ಹೆಜ್ಜೆ ಮುಂದೆ ಹೋಗಿ ಸ್ತವ ಮಾಡಿ. ಯಾರ್ಯಾರಿಗೆ ಸಮತ ಅಭ್ಯಾಸ ಇದೆ, ಯಾರ್ಯಾರಿಗೆ ತಕ್ಕಮಟ್ಟಿಗೆ ಗೊತ್ತಿದೆ, ಸರಿ 4 ಹೆಜ್ಜೆ ಮಾಡೋಣ. 4 ಹೆಜ್ಜೆ ಮಾಡಿ संचलन अभ्यास शुरू। 1 2 3 4 4 ಹೆಜ್ಜೆ. 5ನೇ ಹೆಜ್ಜೆಗೆ ನಿಮ್ಮ ಎಡಗಾಲು ಬಲಗಾಲಿಗೆ ಕೂಡಬೇಕು. ಗೊತ್ತಾಯ್ತಾ? ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಳ್ಳಿ. 1 2 3 4 5ನೇ ಸಂಖ್ಯೆಗೆ ನಿಮ್ಮ ಎಡಗಾಲು ಬಲಗಾಲಿ ಕೂಡಬೇಕು. ಗಣ ಅರ್ಧ ವೃತ್ತ. ಮತ್ತೆ 4 ಹೆಜ್ಜೆ ಸಂಚಲನ ಅಭ್ಯಾಸ ಶುರು। 1 2 3 4 ನಿಮ್ಮ ಸಾಲುಗಳು ನೋಡ್ಕೊಳ್ಳಿ. ಎಷ್ಟೆಷ್ಟು ಹೆಜ್ಜೆ ಮುಂದೆ ಹೋಗಿದ್ದೀರಾ, ಎಷ್ಟೆಷ್ಟು ಹೆಜ್ಜೆ ಹಿಂದೆ ಉಳ್ಕೊಂಡಿದ್ದೀರಾ ಅಂತ. ಅಂದರೆ ಒಂದು ತಿಳ್ಕೊಳ್ಬೇಕು ಏನಂತಂದರೆ
ಸಂಕಲನ ಅಭ್ಯಾಸ ಮಾಡಬೇಕಾದ್ರೆ ಒಬ್ಬೊಬ್ಬರು ಹೈಟ್ ಒಂದೊಂದು ಇರ್ತೀವಿ. ಹಾಗಾಗಿ ಕೆಲವರು ಉದ್ದ ಹೆಜ್ಜೆ ಇರ್ತೀವಿ, ಕೆಲವರು ಇರ್ತೀವಿ. ಹಾಗಾಗಿ ನಮ್ಮಲ್ಲಿ ಸಂಘದಲ್ಲಿ ಒಂದು ಮೆಜರ್ಮೆಂಟ್ ಇದೆ, ಸ್ಟ್ಯಾಂಡರ್ಡ್. ಅಂದರೆ 30 ಸೆಂಟಿಮೀಟರ್ ಹೆಜ್ಜೆ ಇರಬೇಕು ಎಲ್ಲರೂ. ಅಂದಾಜು 30 ಸೆಂಟಿಮೀಟರ್ ಬೇಕಾಯಿತು. ನಾವು ಸ್ಕೇಲ್ ತೊಗೊಂಡು ಮೆಜರ್ ಮಾಡಲಿಕ್ಕೆ ಅಂದಾಜು 30 ಸೆಂಟಿಮೀಟರ್ ಇದ್ದರೆ ನಮ್ಮ ಸಾಲುಗಳು ಹೆಚ್ಚು ಕಡಿಮೆ ಸರಿ ಇದೆ. ಆಮೇಲೆ ನಾವು ಸಮ್ಯಕ್ ಮಾಡ್ತೀವಿ. ಈಗ ವೃತ್ತಗಳ ಅಭ್ಯಾಸ ಮಾಡೋಣ ಸ್ವಲ್ಪ. ವಾಮ ವೃತ್ತ ಅಂದರೆ ಎಡಕ್ಕೆ ತಿರುಗಬೇಕು, ದಕ್ಷಿಣ ವೃತ್ತ ಅಂತಂದರೆ ಬಲಕ್ಕೆ ತಿರುಗಬೇಕು, ಅರ್ಧ ವೃತ್ತ ಅಂದರೆ ಗಣ ವಾಮ ವೃತ್ತ. ಎಲ್ಲರೂ ಈ ಸಂಖ್ಯೆ ದೋ. ಗಣ ಅರ್ಧ ವೃತ್ತ. ಗಣ ಅರ್ಧ ವೃತ್ತ. ಈಗ ಸಂಚಲನ ಅಭ್ಯಾಸ ಮಾಡೋಣ. 4 ಹೆಜ್ಜೆ ಗಣ ಸಂಚಲನ ಅಭ್ಯಾಸ ಶುರು. ಪಾಂಚಿಗೆ ನಿಲ್ಲಬೇಕು, ಬರ್ಲಿಕ್ಕಿಲ್ಲ. ಗಣ ಅರ್ಧ ವೃತ್ತ. ಸಂಚಲನ ಅಭ್ಯಾಸ ಶುರು. ಸಮ್ಯಕ್ ಮಾಡ್ಕೊಳ್ಳಿ. ಈ ಬಲಗಡೆ ಇರೋರನ್ನ ನೋಡಿ ಎಡಗಡೆ ಯಾರು ಸಮ್ಯಕ್ ಮಾಡ್ಕೋಬೇಕು ಯಾವಾಗ. ಗಣ ವಾಮ ವೃತ್ತ. ವಾಮ ವೃತ್ತ ಯಾರ್ಯಾರಿಗೆ ಕನ್ಫ್ಯೂಸ್ ಆಯ್ತು? ಎಲ್ಲರೆಲ್ಲ ಬಲ ತಿರುಗಿದ್ವಿ. ದಕ್ಷಿಣ ವೃತ್ತ. ಗಣ ದಕ್ಷಿಣ ವೃತ್ತ. ಗಣ ವಾಮ ವೃತ್ತ. ಈಗ ವಾಮಾರ್ಧ ವೃತ್ತ. ವಾಮಾರ್ಧ ವೃತ್ತ ಅಂತಂದ್ರೆ 45 ಡಿಗ್ರಿ ಸ್ಟಾರ್ಟ್ ಮಾಡಿ. ದಕ್ಷಿಣಾರ್ಧ ವೃತ್ತ ಅಂತಂದ್ರೆ ನೀವು ನಿಂತಿನ ಸ್ಥಳದಿಂದ 45 ಡಿಗ್ರಿ ಸ್ಟಾರ್ಟ್ ಮಾಡಿ. ಗಣ ವಾಮಾರ್ಧ ವೃತ್ತ. ಗಣ ದಕ್ಷಿಣಾರ್ಧ ವೃತ್ತ. ದಕ್ಷಿಣಾರ್ಧ ವೃತ್ತ ಅಂದ್ರೆ ಹೇಗೆ ನಿಮ್ಮ ಪೊಸಿಷನ್ ಹೇಗಿರುತ್ತೆ ಅಂತಿಗೆ ಬರುತ್ತೆ. ಗಣ ದಕ್ಷಿಣಾರ್ಧ ವೃತ್ತ. ಗಣ ವಾಮಾರ್ಧ ವೃತ್ತ. ಗಣ ಅರ್ಧ ವೃತ್ತ. ಸಂಚಲನ ಅಭ್ಯಾಸ 4 ಹೆಜ್ಜೆ ಮಾಡಿ ನಿಲ್ಲ. ಸಂಚಲನ ಅಭ್ಯಾಸ ಶುರು. 1 2 3 4 5. ಮುಂದಿನ 2 ಸಾಲು ಸರಿ ಇದೆ. ಗಣ ಅರ್ಧ ವೃತ್ತ. ಅರ್ಧ ವೃತ್ತ ಯಾವ ಕಡೆಯಿಂದ ತಿರುಗಬೇಕು? ಹೀಗೆ ತಿರುಗಬೇಕಾ, ಹೀಗೆ ತಿರುಗಬೇಕು? ಬಲಗಡೆ ತಿರುಗಬೇಕು. ಬಹಳ ಜನ ಎಡಗಡೆ ತಿರುಗ್ತಾ ಇದ್ದೀರಾ, ಆಯ್ತಾ? ಗಮನ ಇದೆ. ಗಣ ಅರ್ಧ ವೃತ್ತ. ಗಣ ಅರ್ಧ ವೃತ್ತ. ಈಗ ಮಿತಕಾಲ ಅಭ್ಯಾಸ ಮಾಡೋಣ. ಮಿತಕಾಲ ಅಂತಂದ್ರೆ ನಿಂತಲ್ಲೇನೆ ಹೆಜ್ಜೆ ಹಾಕ್ಬೇಕು. ಈಗ 8 ಹೆಜ್ಜೆ ನಾನು ಆಚೆ ಕೊಡ್ತೀನಿ ಅಂತಂದ್ರೆ 1 2 3 4 5 6 7 8 1 ಗೊತ್ತಾಯ್ತಾ? ಇನ್ನೊಂದು ಸರಿ ನೋಡ್ಕೊಳ್ತೀರಾ? 8 ಹೆಜ್ಜೆಗೆ ಮಿತಕಾಲ ಅಭ್ಯಾಸ ಮಾಡಿ ಅಂತಂದ್ರೆ ಎಡಗಾಲಿಂದ ಶುರು ಮಾಡಬೇಕು. 1 2 3 4 5 6 7 8 1 2 1 2. ಗಣ ಮಿತಕಾಲ ಅಭ್ಯಾಸ ಶುರು. 1 2 3 4 5 6 7 8 1 2 1 2. ಬಲಗಾಲಲ್ಲಿ ನಿಲ್ಬೇಕು. ಸರಿ, ಮತ್ತೆ ಅಭ್ಯಾಸ ಮಾಡುವ. ಗಣ 6. ಗಣ ದಕ್ಷ. ಗಣ ಅರ್ಧ ವೃತ್ತ.
ओम सच्चिदानंद रूपाय नमोस्तु परमात्मने नमोस्तु परमात्मने ज्योतिर्मय स्वरूपाय विश्वमांगल्यमूर्तये प्रकृतिः पंचभूतानि ग्रहालोकास्वरास्तथा विषत्कालस्य सर्वेषां सदा कुर्वन्तु मङ्गलम् रत्नाकरादौ सपदां हिमालयकिरीटिनी ब्रह्मराजस्य रत्नाढ्यां वन्दे भारतमातरम् महेन्द्रो मलयस्तैलो देवतात्मा हिमालयः धेयोरैवतको विद्यो गिरिश्चारावलिस्तता गंगा सरस्वती सिंधु ब्रह्मपुत्रस्य गण्डकी कावेरी यमुना रेवा कृष्णा गोदा महानदी अयोध्या मथुरा माया काशी कांची अवंतिका वैशाली द्वारिका ध्येया पूरी तक्षशिला प्रयागः पाटलीपुत्रम् विजयानगरम् इंद्रप्रस्थं सोमनाथः चतुर्वेदा पुराणानि सर्वोपनिषदस्तथा रामायणं भारतं च गीता जैनागमास्त्रिपिटका देशज्ञाननिधिश्रेष्ठः श्रद्धेयो हृदि सर्वदा अरुन्धत्यनसूयाचा सावित्री जानकी सती द्रौपदी कण्डगी गार्गी मीरा दुर्गावती तथा लक्ष्मी अहल्या चन्नम्मा दुर्गमांबा सुविक्रमा निवेदिता शारदाचा प्रणम्या मातृदेवता श्रीरामो भरत कृष्णो भीष्मो धर्मस्तथार्जुनः मार्कण्डेयो हरिश्चन्द्रः प्रह्लादो नारदो हनुमान जनको व्यासो वसिष्ठस्तु बलिः दधीचि विश्वकर्माणो भगीरथश्च एकलव्यो युधिष्ठिरन्ति देवश्च पुराणोऽतीतकीर्तयः नागार्जुनो भरद्वाज आर्यभट्टो वसुद्गुदः ध्येयो वेङ्कटरामस्य विज्ञारामानुजाजयः रामकृष्णो दयानन्दो
ಬಂಧು ರವೀಂದ್ರೋ ರಾಮಮೋಹನಃ ರವೀಂದ್ರೋ ರಾಮಮೋಹನಃ ರಾಮತೀರ್ಥೋ ರವೀಂದ್ರಶ್ಚ ರಾಮತೀರ್ಥೋ ರವೀಂದ್ರಶ್ಚ ವಿವೇಕಾನಂದ ಉದ್ಯಶಃ ವಿವೇಕಾನಂದ ಉದ್ದೇಶಃ ದಾದಾಭಾಯಿ ಗೋಪಬಂಧುಃ ದಾದಾಬಾಯಿ ಗೋಪಬಂಧುಃ ತಿಲಕೋ ಗಾಂಧಿರಾಜಃ ತಿಲಕೋ ಗಾಂಧಿರಾಜಃ ರಮಣೋ ಮಾನವೀಯಶ್ಚ ರಮಣೋ ಮಾಲವೀಯಶ್ಚ ಸುಬ್ರಹ್ಮಣ್ಯ ಭಾರತಿ ಶ್ರೀ ಸುಬ್ರಹ್ಮಣ್ಯ ಭಾರತಿ ವಿವಾಹ ಚ ಪ್ರಣಾನಂದಃ ವಿವಾಸ ಪ್ರಣಾನಂದಃ ಶಾಂತಿವೀರೋ ವಿನಾಯಕಃ ರಾತ್ರಿವೀರೋ ವಿನಾಯಕಃ ತತ್ಪರೋ ಭೀಮರಾವಶ್ಚ ತತ್ಪರೋ ಭೀಮರಾಜಶ್ಚ ಕುಲೇ ನಾರಾಯಣೋ ಗುರುಃ ಕುಲೇ ನಾರಾಯಣೋ ಗುರುಃ ಸಂಘಶಕ್ತಿ ಪ್ರಣಯಿತಾರೋ ಸಂಘಶಕ್ತಿ ಪ್ರಣಯಕಾರೋ ಕೇಶವೋ ಮಾಧವಸ್ತಥಾ ಕೇಶವೋ ಮಾಧವಸ್ತಥಾ ಸ್ಮರಣೀಯ ಸದೈವೈತೆ ಸ್ಮರಣೀಯಾಸ್ತಯೇತೆ ನವ ಚೈತನ್ಯದಾಯಕ ನವಚೈತನ್ಯದಾಯಕ ಕಾಯೇ ವಕ್ತಾ ಅನುತ್ಕಾರೇ ಭಕ್ತಾ ಪ್ರಭುಚರಣ ಸಂತಪ್ತ ಹೃದಯ ಪ್ರಭುಚರಣ ಸಂಸ್ಕೃತದಯ ಅನಿಶ್ಚಿತ ವೀರ ಅತಿಸಮರ ಮುದ್ವಸ್ತ ರಿಪುವಃ ಅತಿಸಮರ ಮಧ್ವಸ್ತ ರಿಪುವಃ ಸಮಾಜೋದ್ಧತಾರಃ ಸಮಾಜೋದ್ಧಾರಃ ಸಕಲ ವಿಜ್ಞಾನ ನಿಪುಣಾಃ ನಮಸ್ತೆ ಧ್ರುವೋಯಾತ್ ನಮಸ್ತೆ ಯೋಗಯಾತ್ ಸಕಲ ಸುಜನೀಭ್ಯ ಪ್ರತಿದಿನಂ ಸಕಲ ಸುಜನೇಭ್ಯಃ ಪ್ರತಿದಿನಂ ಇದಮೇಕಾತ್ಮತಾ ಸ್ತೋತ್ರಂ ಇದಮೇಕಾತ್ಮತಾ ಸ್ತೋತ್ರಂ ಶ್ರದ್ಧಯಾ ಯಃ ಸದಾ ಪಠೇತ್ ಶ್ರದ್ಧಯಾ ಯಃ ಸದಾ ಪಠೇತ್ ಸ್ವರಾಷ್ಟ್ರ ಧರ್ಮ ನಿಷ್ಠಾವಾನ್ ಸ್ವರಾಷ್ಟ್ರಧರ್ಮನಿಷ್ಠಾವಾನ್ ಅಖಂಡಂ ಭಾರತಂ ಸ್ಮರೇತ್ ಅಖಂಡಂ ಭಾರತಂ ಸ್ಮರೇತ್ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಸ್ವಾಮಿ ವಿವೇಕಾನಂದ ಅವರ ಅಮೃತ ವಚನ. ಸ್ವಾಮಿ ವಿವೇಕಾನಂದರ ಅಮೃತವಚನ. ಓ ಕೇಳಿರಿ, ಓ ಕೇಳಿರಿ, ಹಿಂದೂ ಎನ್ನುವ ಉಚ್ಚಾರ ಮಾತ್ರವಿಲ್ಲ, ಹಿಂದೂ ಎನ್ನುವ ಉಚ್ಚಾರ ಮಾತ್ರವಿಲ್ಲ, ನಿನ್ನಲ್ಲಿ ನಿನ್ನಲ್ಲಿ ಸತ್ಯ ವಿದ್ಯುತ್ ಸತ್ಯ ವಿದ್ಯುತ್ ಸಂಚಾರ ಆಗಬೇಕು. ಸಂಚಾರ ಆಗಬೇಕು. ಆಗ ಮಾತ್ರ ಆಗ ಮಾತ್ರ ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ. ನೀನೊಬ್ಬ ನಿಜವಾದ ಹಿಂದೂ. ಹೆಜ್ಜೆ ಹೆಜ್ಜೆ ದಾರಿಗೂಡಿ ನಡೆಯುವ ಯುಗದ ಹಣೆಯ ಬರಹ ತಿದ್ದಿ ಅಜಯ ಕುಲವ ತೊಡೆಯುವ ಅಜಯ ಗೀತೆ ಅಭಯ ಗೀತೆ ವಿಜಯ ಗೀತೆ ಹಾಡುವ ವಿಜಯ ಗೀತೆ ಹಾಡುವ ವಿಜಯ ಗೀತೆ ಹಾಡುವ ಹೋಯ್ ಹೋಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ದಾರಿಗೂಡಿ ನಡೆಯುವ ವಿಂಧ್ಯ ಸಹ್ಯ ನೀಲಗಿರಿಯು ಹಿಮಗಿರಿಗೆ ಬೆಂಬಲ ಬಂದೆಯಲ್ಲ ಭಾರತಾಂಬೆ ಸೂರಸುತದ ಬೀಗರ ಎದುರು ಗಳಿಸೆ ಒಳಿತು ಗಳಿಸೆ ಸಿದ್ಧವಿರುವುದು ತೋಳ್ಬಲ ಸಿದ್ಧವಿರುವುದು ತೋಳ್ಬಲ ಸಿದ್ಧವಿರುವುದು ತೋಳ್ಬಲ ಹೋಯ್ ಹೋಯ್ ಹೆಗಲು
ನರನಿಮಿತ್ತ ಮಾತ್ರರು ಗೋತ್ರವಿಧನ ಗೋತ್ರರು ಮೃತ್ಯುಂಜಯ ಮಿತ್ರರು ಕ್ಷಯವಿಲ್ಲದ ಶಾಸ್ತ್ರರು ಅಲ್ಲಗಲಿತ ಗಾತ್ರರು ಅಲ್ಲಗಲಿತ ಗಾತ್ರರು ಅಲ್ಲಗಲಿತ ಗಾತ್ರರು ಹಾಯ್ ಹಾಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಮಾನವನ್ನೇ ಬಲಿಯ ಕೊಟ್ಟು ಮಾಡಬಹುದೇ ಮಾನವ ತಡವಿರೇಕೆ ತಡವಿರೇಕೆ ದ್ರೋಹಿಗಳ ಕಟ್ಟುವ ಅಭಯನಕ್ಕಿ ಕ್ಷಣವನಕ್ಕಿ ವಿಜಯ ದುರ್ಗ ಕಟ್ಟುವ ವಿಜಯ ದುರ್ಗ ಕಟ್ಟುವ ವಿಜಯ ದುರ್ಗ ಕಟ್ಟುವ ಹೊಯ್ ಹೊಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಚಾಮುಂಡಿ ಔತಣಕ್ಕೆ ಚಕ್ಷು ರಕ್ತ ತರ್ಪಣ ಕಾಂತದೆ ಕಾಂತಶಕ್ತಿ ಜನ್ಮ ಹೃದಯ ದರ್ಪಣ ದೇಹ ದೇಹ ದೇಹವೆಲ್ಲ ಅಂಗಿರ ಸ್ಥಾಪನ ಅಂಗಿರ ಸ್ಥಾಪನ ಅಂಗಿರ ಸ್ಥಾಪನ ಹೊಯ್ ಹೊಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಇಂದು ಸಾಯಲಾರದವನು ಎಂದು ಬದುಕಲರಿಯನು ದೇಶ ನಮ್ಮನ ಧರ್ಮದ ಕಡೆ ಕರ್ತವ್ಯದ ಕೊಡುತ್ತವೆ ಹೊರಗುಟ್ಟಿಯೇ ಜೀವಗಲ್ಲರುಳಿವರೆ 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 ಹೊಯ್ ಹೊಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಯುಗದ ಹಣೆಯ ಬರಹಕ್ಕಿಗೆ ಅಭಯ ಕುಲವ ತೊಡೆಯುವ ಅಜಯ ಗೀತೆ ಅಭಯ ಗೀತೆ ವಿಜಯ ಗೀತೆ ಹಾಡುವ ವಿಜಯ ಗೀತೆ ಹಾಡುವ ವಿಜಯ ಗೀತೆ ಹಾಡುವ ಹೊಯ್ ಹೊಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಅಡಿಯಿಡು ಮುಂದೆ ಗುರಿಯೆಡೆಗಿಂದೆ ಅಡಿಯಿಡು ಮುಂದೆ ಗುರಿಯೆಡೆಗಿಂದೆ ನಿರ್ಧಾರದ ಕಾಲ ಬಂದಿದೆ ನಿರ್ಧಾರದ ಕಾಲ ಬಂದಿದೆ ಇಂದು ರಾಷ್ಟ್ರ ಉತ್ಥಾನದ ಕಾಲ ಬಂದಿದೆ ಸಂಕಲ್ಪದ ಸಂತೋಷದಿ ತನುಮನ ಪುಳಕ ಸಂಕ್ರಾಂತಿಯ ಸಂಧಾನವು ತರಲಿದೆ ಬೆಳಕ ಸಂಕಲ್ಪದ ಸಂತೋಷದಿ ತನುಮನ ಪುಳಕ ಸಂಕ್ರಾಂತಿಯ ಸಂಧಾನವು ತರಲಿದೆ ಬೆಳಕ ಧ್ಯೇಯ ದೃಷ್ಟಿ ಗೋಚರ ಚಾರದಿರು ಇದೆಚ್ಚರ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರ ಉತ್ಥಾನದ ಕಾಲ ಬಂದಿದೆ ಹಚ್ಚಕ್ಕಾಗಿ ಮುಚ್ಚಗಿಸಲಿ ವಜ್ರ ಶರೀರ ದುರ್ದಶೆಯನ್ನು ದೂರಗೊಳಿಸು ಉದ್ಯಮ ವೀರ ಹಚ್ಚಕ್ಕಾಗಿ ಮುಚ್ಚಗಿಸಲಿ ವಜ್ರ ಶರೀರ ದುರ್ದಶೆಯನ್ನು ದೂರಗೊಳಿಸು ಉದ್ಯಮ ವೀರ ಆಲಸ್ಯವನೋಡಿಸು ಆದರ್ಶವ ಪಾಲಿಸು ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರ ಉತ್ಥಾನದ ಕಾಲ ಬಂದಿದೆ ಅಡಿಯಿಡು ಮುಂದೆ ಗುರಿಯಡೆಗಿಂದೆ ನಿರ್ಧಾರದ ಕಾಲ ಬಂದಿದೆ ಜನರದೆಯಲ್ಲಿ ಅನುರಣಿಸಿದ ಹಿಂದೂ ಸುಸ್ವರ ತಮ ಹರಿಯಿತು ಜಗವರಿತು ಬಂದ ಭಾಸ್ಕರ ಜನರದೆಯಲ್ಲಿ ಅನುರಣಿಸಿದ ಹಿಂದೂ ಸುಸ್ವರ ತಮ ಹರಿಯಿತು ಜಗವರಿತು ಬಂದ ಭಾಸ್ಕರ
ತೊಲದಲ್ಲಿನ್ನು ವ್ಯಾಕುಲ ಬೆಳಗು ರಾಷ್ಟ್ರ ದೇಗುಲ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುತ್ಥಾನದ ಕಾಲ ಬಂದಿದೆ ಅಡಿಯುಡು ಮುಂದೆ ಗುರಿಯಡಗಿಂದೆ ಅಡಿಯುಡು ಮುಂದೆ ಗುರಿಯಡಗಿಂದೆ ನಿರ್ಧಾರದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುತ್ಥಾನದ ಕಾಲ ಬಂದಿದೆ ಹಿಂದೂ ರಾಷ್ಟ್ರದುತ್ಥಾನದ ಕಾಲ ಬಂದಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭೂಮಿಯಾದರೂ ಹೇಗೆ ಒಂದು ಫಲಭರಿತವಾದ ಮರದ ಕಡೆಗೆ ಹೆಚ್ಚು ಜನಗಳು ಆಕರ್ಷಿತರಾಗ್ತಾರೋ ಅದೇ ರೀತಿ ಸಂಪತ್ಭರಿತವಾಗಿದ್ದಂತಹ ಜ್ಞಾನಭರಿತವಾಗಿದ್ದಂತಹ ಭಾರತದ ಕಡೆಗೆ ಎಲ್ಲ ವಿದೇಶಿಯರು ಆಕರ್ಷಿತರಾಗ್ತಾರೆ. ಕೆಲವರು ಇಲ್ಲಿದ್ದಂತಹ ಸಂಪತ್ತಿಗೆ ಮಾತ್ರ ಆಕರ್ಷಿತರಾಗಿ ಬಂದು ಆಕ್ರಮಣಗಳನ್ನು ಮಾಡಿದ್ರು ಈ ದೇಶದ ಮೇಲೆ. ಇಲ್ಲಿದ್ದಂತಹ ಸಂಪತ್ತನ್ನು ಇದು ಸಾವಿರಾರು ವರ್ಷಗಳ ಕಾಲ. ಆದರೆ ಕೆಲವು ಪರಕೀಯರು ಬಂದರು. ಆ ಕೆಲವು ಪರಕೀಯರು ಬಂದವರೇನು ಇಡೀ ಜಗತ್ತು ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವ ರೀತಿಯಲ್ಲಿ ಇಡೀ ಜಗತ್ತನ್ನು ಆವರಿಸಿಕೊಂಡ್ರು. ಆದರೆ ಇಡೀ ಜಗತ್ತನ್ನು ಆವರಿಸಿಕೊಂಡ್ರು ಅವರು ಮೊದಲೆಲ್ಲ ಅಲ್ಲಿನ ಸಂಸ್ಕೃತಿಯನ್ನ ನಾಶ ಮಾಡಿದ್ರು. ಆದರೆ ಭಾರತದ ಕಾರಣ ಏನು ಅಂತ ಅವರು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ಮೌಲ್ಯ ಏನಿತ್ತು ಅದು ಬೇರೂರಿತ್ತು. ವಿಶೇಷವಾಗಿ ಇಲ್ಲಿನ ಕೌಟುಂಬಿಕ ಪದ್ಧತಿಗಳು, ಗುರುಕುಲ ಪದ್ಧತಿ, ಇಲ್ಲಿನ ಶಿಕ್ಷಣ ಪದ್ಧತಿ ಇದನ್ನು ನಾಶಪಡಿಸಿದರೆ ನಾವು ಸಂಪೂರ್ಣವಾಗಿ ಈ ದೇಶವನ್ನು ಬಗೆಹರಿಸಿಕೊಂಡು ಅಂತ ಯೋಚನೆ ಮಾಡಿದ್ರು. ಅದರ ಫಲವಾಗಿ ಇವತ್ತು ನಾವು ಯಾವ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಪಾಠಗಳನ್ನ ಕಲಿತಾ ಇದ್ದೀವಿ, ಶಾಲೆ ಶಿಕ್ಷಣ ಪದ್ಧತಿ, ಆ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿದ್ರು. ಅದರಲ್ಲಿ ಅವರು ಮುಖ್ಯವಾಗಿ ಸೇರಿಸಿದ ಅಂಶಗಳೇನು, ಇದು ಒಂದು ದೇಶವೇ ಆಗಿಲ್ಲ. ಯಾವ ಒಂದು ದೇಶ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ದಾಖಲೆಗಳ ಪ್ರಕಾರ 5,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಬಂತು. ಆದರೆ ನಮ್ಮ ಪುರಾಣಗಳಲ್ಲಿ ನಾವು ಇತಿಹಾಸ ಅಂತ ತಗೊಳ್ಳೋದಾದ್ರೆ ಯಾವಾಗ ಈ ಭೂಮಿ ನಿರ್ಮಾಣ ನಮ್ಮ ಭಾರತ ಸೃಷ್ಟಿಯಾಯಿತು ಅನ್ನೋದೇ ಗೊತ್ತಿಲ್ಲ. ಯಾವಾಗಿಂದ ಇಲ್ಲಿ ಜನರು ಸುಸಂಸ್ಕೃತವಾಗಿ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ತಿಳ್ಕೊಳ್ಳೋಕ್ಕೆ ಆಗಿಲ್ಲ. ಅಷ್ಟು ಹಿಂದೆ ಅವರು. ಆದರೆ ಅವರು ಬದಲಾಯಿಸಿದ ಇತಿಹಾಸ ಏನು, ಭಾರತ ಅನ್ನುವಂಥದ್ದು ಒಂದು ದೇಶವೇ ಆಗಿರಲಿಲ್ಲ. ಇದಕ್ಕೆ ಒಂದು ಸಂಸ್ಕೃತಿ, ನಾಗರಿಕತೆ ಅನ್ನುವಂಥದ್ದೇ ಇರಲಿಲ್ಲ. ಇದು ಆವಾಡಿಗರ ದೇಶ ಆಗಿತ್ತು, ಸ್ವಚ್ಛತೆಯ ಖಂಡ ಆಗಿತ್ತು. ನಾವು ಯುರೋಪಿನ ಜನ ಬಂದು ನಿಮಗೆ ಒಂದು ಸಂಸ್ಕೃತಿಯನ್ನು ಕೊಟ್ವಿ, ನಿಮಗೆ ಒಂದು ನಾಗರಿಕತೆಯನ್ನು ಕೊಟ್ವಿ, ದೇಶವೇ ಆಗಿರಲಿಲ್ಲ, ಹರಿದು ಹಂಚಿ ಹೋಗಿದ್ರೆ ನಿಮ್ಮೆಲ್ಲರಿಗೂ ಒಂದು ದೇಶದ ರೂಪ ಕೊಟ್ವಿ. ಈಗ ಸುಳ್ಳು ಇತಿಹಾಸವನ್ನು ಸೃಷ್ಟಿಸಿ ಅದನ್ನೇ ನಮ್ಮ ಪಠ್ಯಕ್ರಮಗಳಲ್ಲಿ ಅಳವಡಿಸಿದ್ರು. ನಾವು ಕೂಡ ಒಂದು ಆತ್ಮವಿಸ್ಮೃತಿಯ ರೋಗಕ್ಕೆ ಒಳಗಾಗಿ ನಮ್ಮದೆಲ್ಲ ಶ್ರೇಷ್ಠತೆಯನ್ನು ಮರೆಸಬೇಕು. ಅದರ ಪರಿಣಾಮವಾಗಿ ಧರ್ಮವು ದೈವಿಕತೆಯ ಹೊರತು ಅಧರ್ಮವಲ್ಲ. ಸತ್ಯಕ್ಕೆ ಜಯ, ಸತ್ಯಕ್ಕೆಲ್ಲ. ನಮಗೆ ಜಯ ಹೊರತು ಕ್ರೋಧಕ್ಕಲ್ಲ. ದೇವತೆಗಳು ಜಯಿಸುತ್ತಾರೆ, ಆಶಿಸಬಲ್ಲ.